ಸರಿ, ನಿನ್ನೆ ಈ ಚುನಾವಣೆ ಮುಗಿದ ಫಲಿತಾಂಶ ಬಂದಮೇಲೆ ಸುರ್ಜೇವಾಲಾ ಅವರು ಮಾಧ್ಯಮದವ್ರಿಗೆ ಮಾತಾಡ್ತಾ ಬಿ ಜೆ ಪಿ ನಾಯಕರುಗಳಿಗೆ ಬಿ ಜೆ ಪಿ ಶಾಸಕರ ಮೇಲೆ ಹಿಡಿತಾ ಇಲ್ಲ, ಅವರೇ ಮತ ಹಾಕಿದ್ದಾರೆ, ನಾವೇನು ಮಾಡೋಕ್ಕಾಗತ್ತೆ ಅಂದ್ರೆ ಏನು ಹೇಳ್ತೀರಿ ಇದಕ್ಕೆ? ಕರೆಕ್ಟ್. ಸುರ್ಜೇವಾಲಾ ಏನು ಹೇಳ್ತಾ ಇದ್ದಾರಲ್ಲ, ನಾವು 2019ರಲ್ಲಿ ನಾವು ಸರ್ಕಾರ ಮಾಡಿದಾಗ 18 ಜನ ಕಾಂಗ್ರೆಸ್ ಅವರು ನಮ್ಮ ಪಾರ್ಟಿಗೆ ಬಂದಿದ್ರಲ್ಲ, ಆವಾಗ ಅವರು ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ದಿರ ಬಂದಿದ್ರ? ಹೇಳೋದು ಈಸಿ. 2008ರಲ್ಲೂ ಕೂಡ ಒಂದು 8-9 ಜನ ನಮ್ಮ ಕಾಂಗ್ರೆಸ್ ಅವರು ನಮ್ಮ ಪಾರ್ಟಿಗೆ ಬಂದು ಮಂತ್ರಿಗಳಾಗಿದ್ದರು. ಹಂಗಾರೆ ಅವರೆಲ್ಲನೂ ಕೂಡ ಇದೇ ಮಾತು ಹೇಳ್ತಾರೆ ಸುರ್ಜೇವಾಲಾ. ಅವಾಗೆಲ್ಲೂ ಬಾಯಿ ಮುಚ್ಕೊಂಡಿದ್ದ ಸುರ್ಜೇವಾಲಾ, ಇವಾಗ ಮಾತ್ರ ಬಾಯಿ ಬಿಡ್ತಾವ್ರಲ್ಲ ಸುರ್ಜೇವಾಲಾ. ಅವಾಗ ಯಾಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟೋದಾಗ, ಇದು ಒಂದೇ ಸರಿ ಅಲ್ಲ 5-6 ಸರಿ ಬಿಟ್ಟೋಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ, ಅವಾಗ ಯಾಕೆ ಮಾತಾಡಲಿಲ್ಲ? ಅದರಿಂದ ಈ ಸುರ್ಜೇವಾಲಾ ಸಮೀಕೊಂದು ಮಾತಾಡೋವಂಥ ವ್ಯಕ್ತಿ. ಇದು ಕುದುರೆ ವ್ಯಾಪಾರ, ಪಕ್ಕಾ ಕುದುರೆ ವ್ಯಾಪಾರ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಅದರ ಪ್ರತಿಫಲವನ್ನು ಅವ್ರು ಅನುಭವಿಸೇ ಹೋಗ್ತಾರೆ. ಒಂದು ಸರಿ ಅವ್ರಿಗೆ ಮಾತ್ರ ಕುದುರೆ ವ್ಯಾಪಾರ ಮಾಡೋದು ಬರ್ತೈತೆ ಅಂತ ತಿಳ್ಕೊಂಡವ್ರೆ, ಮುಂದೆ ಇದು ರಿಪೀಟ್ ಆಗೇ ಆಗ್ತೈತೆ ಕಾಂಗ್ರೆಸ್ ಪಾರ್ಟಿಗೆ ಕೂಡ. ಸರ್, ಕೊನೆಯದಾಗಿ ಇದು ನಾಯಕತ್ವದ ಮೇಲೆ ಬದಲಾವಣೆ ಬೀಳುತ್ತೆ. ಯಾಕಂದರೆ ಸಹಜವಾಗಿ ಈಗ ಯಾರು ಹೊಣೆಗಾರಿಕೆ ಜವಾಬ್ದಾರಿ ಯಾರು ತಗೊಳ್ಳೋದು ಅನ್ನೋದು ಪ್ರಶ್ನೆ ಬರುತ್ತೆ ಪೊಲಿಟಿಕ್ಸಲ್ಲಿ. ಅದನ್ನು ರಾಜಕೀಯವಾಗಿ ನೀವು ರಾಜಕಾರಣದಲ್ಲಿರೋದ್ರಿಂದ ನಿಮ್ಮ ವಿರೋಧಿಗಳು ಅದನ್ನು ಬಳಸ್ಕೋತಾರೆ. ಇದನ್ನು ಹೇಗೆ ಎದುರಿಸ್ತೀರಿ? ನೋಡಿ, ನಾವು ನಮ್ಮ 2 ಸ್ಥಾನ ಅಪ್ಲೈ ಮಾಡಿದ್ದೀರಿ, 2 ನಾವು ಗೆದ್ದಿದ್ದೀರಿ. ಹಿಂದೆ ಕಾಂಗ್ರೆಸ್ಸಲ್ಲಿ ನಾವು 18 ಜನ ನಾವು ಬಿ ಜೆ ಪಿಗೆ ಕರ್ಕೊಂಬಂದ್ರಿ. ಅವಾಗೇನು ಕಾಂಗ್ರೆಸ್ ನಾಯಕತ್ವ ಬದಲಾಗಿತ್ತ? 2008ರಲ್ಲಿ ನಾವು ಕಾಂಗ್ರೆಸ್ ಅವ್ರನ್ನ 6 ಜನನ ಕರ್ಕೊಂಬಂದಿದ್ರಿ. ಅವಾಗೇನು ನಾಯಕತ್ವ? ಹಂಗೇನಿಲ್ಲ. ಅದಕ್ಕೂ ಏನು ಸಂಬಂಧ ಇಲ್ಲ. ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೆ, ಆದ್ದರಿಂದ ಅವ್ರ ಮೇಲೆ ಕ್ರಮ ಆಗೇಬೇಕು. ಅದನ್ನು ಮಾಡ್ತೀರಿ ನಾವು. ಉಳಿದದ್ದು ನಮ್ಮ ಕೇಂದ್ರದ ನಾಯಕರು ಈ ವರದಿಯನ್ನು ನಾವು ಕೊಡ್ತೀರಿ, ಕೇಂದ್ರದ ನಾಯಕರಿಗೆ ವರದಿಯನ್ನು ಕೊಡ್ತೀರಿ. ಅದಾದಮೇಲೆ ಚರ್ಚೆಯನ್ನು ಮಾಡ್ತೀರಿ ನಾವು. ತಪ್ಪೆಲ್ಲಾಗಿದೆ, ಈ ಯಾರು ಮೋಸ ಮಾಡಿದಾರಲ್ಲ ಅವರೇನು ಯಾರು ನಮ್ಮ ನೆಂಟರುಗಳೇನಲ್ಲ ಯಾರನ್ನು. ಅದರಿಂದ ಯಾರು ತಪ್ಪು ಮಾಡಿದಾರೋ ಅವರು ದ್ರೋಹಿಗಳು, ತಾಯಿಗೆ ಬೆನ್ನಿಗೆ ಚೂರಿ ಹಾಕಿದವರು, ಅವ್ರ ಮೇಲೆ ಕ್ರಮ ಆಗ್ತೈತೆ. ಥ್ಯಾಂಕ್ ಯು ಸರ್, ಧನ್ಯವಾದ ಮಂತ್ರಿ ಮಾತನಾಡಿದ್ದಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಸರಿ, ನಿನ್ನೆ ಈ ಚುನಾವಣೆ ಮುಗಿದ ಫಲಿತಾಂಶ ಬಂದಮೇಲೆ ಸುರ್ಜೇವಾಲಾ ಅವರು ಮಾಧ್ಯಮದವ್ರಿಗೆ ಮಾತಾಡ್ತಾ ಬಿ ಜೆ ಪಿ ನಾಯಕರುಗಳಿಗೆ ಬಿ ಜೆ ಪಿ ಶಾಸಕರ ಮೇಲೆ ಹಿಡಿತಾ ಇಲ್ಲ, ಅವರೇ ಮತ ಹಾಕಿದ್ದಾರೆ, ನಾವೇನು ಮಾಡೋಕ್ಕಾಗತ್ತೆ ಅಂದ್ರೆ ಏನು ಹೇಳ್ತೀರಿ ಇದಕ್ಕೆ? ಕರೆಕ್ಟ್. ಸುರ್ಜೇವಾಲಾ ಏನು ಹೇಳ್ತಾ ಇದ್ದಾರಲ್ಲ, ನಾವು 2019ರಲ್ಲಿ ನಾವು ಸರ್ಕಾರ ಮಾಡಿದಾಗ 18 ಜನ ಕಾಂಗ್ರೆಸ್ ಅವರು ನಮ್ಮ ಪಾರ್ಟಿಗೆ ಬಂದಿದ್ರಲ್ಲ, ಆವಾಗ ಅವರು ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ದಿರ ಬಂದಿದ್ರ? ಹೇಳೋದು ಈಸಿ. 2008ರಲ್ಲೂ ಕೂಡ ಒಂದು 8-9 ಜನ ನಮ್ಮ ಕಾಂಗ್ರೆಸ್ ಅವರು ನಮ್ಮ ಪಾರ್ಟಿಗೆ ಬಂದು ಮಂತ್ರಿಗಳಾಗಿದ್ದರು. ಹಂಗಾರೆ ಅವರೆಲ್ಲನೂ ಕೂಡ ಇದೇ ಮಾತು ಹೇಳ್ತಾರೆ ಸುರ್ಜೇವಾಲಾ. ಅವಾಗೆಲ್ಲೂ ಬಾಯಿ ಮುಚ್ಕೊಂಡಿದ್ದ ಸುರ್ಜೇವಾಲಾ, ಇವಾಗ ಮಾತ್ರ ಬಾಯಿ ಬಿಡ್ತಾವ್ರಲ್ಲ ಸುರ್ಜೇವಾಲಾ. ಅವಾಗ ಯಾಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟೋದಾಗ, ಇದು ಒಂದೇ ಸರಿ ಅಲ್ಲ 5-6 ಸರಿ ಬಿಟ್ಟೋಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ, ಅವಾಗ ಯಾಕೆ ಮಾತಾಡಲಿಲ್ಲ? ಅದರಿಂದ ಈ ಸುರ್ಜೇವಾಲಾ ಸಮೀಕೊಂದು ಮಾತಾಡೋವಂಥ ವ್ಯಕ್ತಿ. ಇದು ಕುದುರೆ ವ್ಯಾಪಾರ, ಪಕ್ಕಾ ಕುದುರೆ ವ್ಯಾಪಾರ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಅದರ ಪ್ರತಿಫಲವನ್ನು ಅವ್ರು ಅನುಭವಿಸೇ ಹೋಗ್ತಾರೆ. ಒಂದು ಸರಿ ಅವ್ರಿಗೆ ಮಾತ್ರ ಕುದುರೆ ವ್ಯಾಪಾರ ಮಾಡೋದು ಬರ್ತೈತೆ ಅಂತ ತಿಳ್ಕೊಂಡವ್ರೆ, ಮುಂದೆ ಇದು ರಿಪೀಟ್ ಆಗೇ ಆಗ್ತೈತೆ ಕಾಂಗ್ರೆಸ್ ಪಾರ್ಟಿಗೆ ಕೂಡ. ಸರ್, ಕೊನೆಯದಾಗಿ ಇದು ನಾಯಕತ್ವದ ಮೇಲೆ ಬದಲಾವಣೆ ಬೀಳುತ್ತೆ. ಯಾಕಂದರೆ ಸಹಜವಾಗಿ ಈಗ ಯಾರು ಹೊಣೆಗಾರಿಕೆ ಜವಾಬ್ದಾರಿ ಯಾರು ತಗೊಳ್ಳೋದು ಅನ್ನೋದು ಪ್ರಶ್ನೆ ಬರುತ್ತೆ ಪೊಲಿಟಿಕ್ಸಲ್ಲಿ. ಅದನ್ನು ರಾಜಕೀಯವಾಗಿ ನೀವು ರಾಜಕಾರಣದಲ್ಲಿರೋದ್ರಿಂದ ನಿಮ್ಮ ವಿರೋಧಿಗಳು ಅದನ್ನು ಬಳಸ್ಕೋತಾರೆ. ಇದನ್ನು ಹೇಗೆ ಎದುರಿಸ್ತೀರಿ? ನೋಡಿ, ನಾವು ನಮ್ಮ 2 ಸ್ಥಾನ ಅಪ್ಲೈ ಮಾಡಿದ್ದೀರಿ, 2 ನಾವು ಗೆದ್ದಿದ್ದೀರಿ. ಹಿಂದೆ ಕಾಂಗ್ರೆಸ್ಸಲ್ಲಿ ನಾವು 18 ಜನ ನಾವು ಬಿ ಜೆ ಪಿಗೆ ಕರ್ಕೊಂಬಂದ್ರಿ. ಅವಾಗೇನು ಕಾಂಗ್ರೆಸ್ ನಾಯಕತ್ವ ಬದಲಾಗಿತ್ತ? 2008ರಲ್ಲಿ ನಾವು ಕಾಂಗ್ರೆಸ್ ಅವ್ರನ್ನ 6 ಜನನ ಕರ್ಕೊಂಬಂದಿದ್ರಿ. ಅವಾಗೇನು ನಾಯಕತ್ವ? ಹಂಗೇನಿಲ್ಲ. ಅದಕ್ಕೂ ಏನು ಸಂಬಂಧ ಇಲ್ಲ. ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೆ, ಆದ್ದರಿಂದ ಅವ್ರ ಮೇಲೆ ಕ್ರಮ ಆಗೇಬೇಕು. ಅದನ್ನು ಮಾಡ್ತೀರಿ ನಾವು. ಉಳಿದದ್ದು ನಮ್ಮ ಕೇಂದ್ರದ ನಾಯಕರು ಈ ವರದಿಯನ್ನು ನಾವು ಕೊಡ್ತೀರಿ, ಕೇಂದ್ರದ ನಾಯಕರಿಗೆ ವರದಿಯನ್ನು ಕೊಡ್ತೀರಿ. ಅದಾದಮೇಲೆ ಚರ್ಚೆಯನ್ನು ಮಾಡ್ತೀರಿ ನಾವು. ತಪ್ಪೆಲ್ಲಾಗಿದೆ, ಈ ಯಾರು ಮೋಸ ಮಾಡಿದಾರಲ್ಲ ಅವರೇನು ಯಾರು ನಮ್ಮ ನೆಂಟರುಗಳೇನಲ್ಲ ಯಾರನ್ನು. ಅದರಿಂದ ಯಾರು ತಪ್ಪು ಮಾಡಿದಾರೋ ಅವರು ದ್ರೋಹಿಗಳು, ತಾಯಿಗೆ ಬೆನ್ನಿಗೆ ಚೂರಿ ಹಾಕಿದವರು, ಅವ್ರ ಮೇಲೆ ಕ್ರಮ ಆಗ್ತೈತೆ. ಥ್ಯಾಂಕ್ ಯು ಸರ್, ಧನ್ಯವಾದ ಮಂತ್ರಿ ಮಾತನಾಡಿದ್ದಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.